ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, LPG ಶಾರ್ಟೇಜ್, ಇದರ ವದಂತಿಗಳು ವರ್ಸಸ್ ಇದರ ವಾಸ್ತವ ಏನು ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಹಾಗೆ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ಸುಳ್ಳನ್ನ ಹಾಗೆ ಎಕ್ಸ್ಪೋಸ್ ಮಾಡ್ತಾ ಹೋಗೋಣ. ಮೊದಲು ಬೇಸಿಕ್ ವಿಚಾರ ಏನಂತ ತಿಳ್ಕೊಳ್ಳೋಣ. ಪಾಯಿಂಟ್ ನಂಬರ್ 1, ಭಾರತದ ದೇಶೀಯ ಉತ್ಪಾದನೆ LPG ಬೇಡಿಕೆ ಸುಮಾರು 40% ಮಾತ್ರ ಪೂರೈಕೆ ಮಾಡುತ್ತೆ. ಹಾಗಾಗಿ ದೇಶ ತನ್ನ ಅವಶ್ಯಕತೆ ಸುಮಾರು 60% ಆಮದು ಮಾಡಿಕೊಳ್ಳುತ್ತೆ. ಇನ್ನು ನಮ್ಮ ಪ್ರಮುಖ ಪೂರೈಕೆದಾರರು ಯಾವುದರಲ್ಲಿ LPGಯಲ್ಲಿ ಮಾತ್ರ ಕತಾರ್, ಅದೇ ರೀತಿ ಒಂದಷ್ಟು ಮಧ್ಯಪ್ರಾಚ್ಯ ದೇಶಗಳು ಆಗಿರೋದ್ರಿಂದ ಭಾರತ ಇಂಪೋರ್ಟ್ ಮಾಡಿಕೊಳ್ಳುವಂತಹ LPG ಸುಮಾರು 80% ಹಾರ್ಮೋಸ್ ಜಲಸಂಧಿಯ ಮೂಲಕ ಹಾದು ಹೋಗುತ್ತೆ. ಇನ್ನು ಪಾಯಿಂಟ್ ನಂಬರ್ 3, ಕ್ರೂಡ್ ಆಯಿಲ್ನ ಹಾಗೆ LPGನ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸುವಂಥದ್ದು ಕಷ್ಟ. ಹಾಗಾಗಿ ಭಾರತದಲ್ಲಿ ದೊಡ್ಡ ಸ್ಟ್ರಾಟಜಿಕ್ LPG ಸಂಗ್ರಹಣೆ ಇಲ್ಲ. ಆದರೆ ಭಾರತದಲ್ಲಿ ಪಬ್ಲಿಕ್ ಸೆಕ್ಟರ್ ಆಯಿಲ್ ಕಂಪನಿಗಳು ನಿರ್ವಹಿಸುವಂತಹ ಆಪರೇಷನಲ್ ಸಂಗ್ರಹಣೆ ಇವುಗಳು ಇದಾವೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರಬಹುದು, ಭಾರತ್ ಪೆಟ್ರೋಲಿಯಂ ಆಗಿರಬಹುದು, ಇನ್ನು ಹಿಂದೂಸ್ತಾನ್ ಪೆಟ್ರೋಲಿಯಂ ಆಗಿರಬಹುದು. ಈ ಸಂಗ್ರಹಣೆಗಳು ರಿಫೈನರಿ, ಇಂಪೋರ್ಟ್ ಟರ್ಮಿನಲ್, ಬಾಟಲಿಂಗ್ ಪ್ಲಾಂಟ್ ಇವುಗಳಲ್ಲಿ ಸಂಗ್ರಹ ಆಗಿರುತ್ತೆ. ಸೊ ಇವುಗಳನ್ನ ಆರಾಮ್ಸೆ ಸುಮಾರು 3 ವಾರಗಳ ಕಾಲ ಸಪ್ಲೈ ಮಾಡಬಹುದು, ಸಮಸ್ಯೆ ಆಗಲ್ಲ. ಈಗ ಪ್ರಸ್ತುತವಾಗಿ ಪರಿಸ್ಥಿತಿ ಹೇಗಿದೆ ನಮ್ಮ ದೇಶದಲ್ಲಿ? ಪಶ್ಚಿಮ ಏಷ್ಯಾದಲ್ಲಿ ಈಗ ಇಸ್ರೇಲ್, ಇರಾನ್, ಅಮೆರಿಕ ಯುದ್ಧದಿಂದ ಗ್ಲೋಬಲ್ ಶಿಪ್ಪಿಂಗ್ ಮಾರ್ಗಗಳಾಗಿರ್ಬೋದು, LPG ಸರಬರಾಜು ಆಗಿರ್ಬೋದು, ಇವುಗಳ ಆ ಚೈನಿಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ. ಆದರೆ ನಮ್ಮ 40% ದೇಶೀಯ ಉತ್ಪಾದನೆ ಆಗಿರಬಹುದು, ಇನ್ನು ನಮ್ಮ 3 ವಾರಗಳ ಆಪರೇಷನಲ್ ರಿಸರ್ವ್ ಸಂಗ್ರಹಣೆ ಏನಿದೆ, ನಾನು ಈಗಾಗಲೇ ಹೇಳಿದ್ನಲ್ವಾ 3 ವಾರಗಳಿಗಿರುವಷ್ಟು ಇದೆ ಅಂತ, ಅದಾಗಿರಬಹುದು, ನಮ್ಮ ಡಿಫರೆಂಟ್ ಸಪ್ಲೈ ಬೇಸ್, ಇವುಗಳ ಕಾರಣದಿಂದ ಈಗ ಪ್ರಸ್ತುತ ಭಾರತದಲ್ಲಿ LPG ಕೊರತೆ ಇಲ್ಲ. ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಏನೇನು ಸಮಸ್ಯೆ ಆಗಲ್ಲ. ಅಂಡ್ ಈಗ ಸರ್ಕಾರ ಇದಕ್ಕೆ ಏನ್ ಮಾಡ್ತಾ ಇದೆ? ಮನೆಗಳಿಗೆ LPG ಸರಬರಾಜಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಪ್ಲೈನಲ್ಲಿ ಯಾವುದೇ ವ್ಯತ್ಯಯ ಆಗದ ಹಾಗೆ ಕಮರ್ಷಿಯಲ್ ಸಿಲಿಂಡರ್ಗಿಂತ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸಾಧ್ಯ ಆದಲ್ಲಿ ರೆಸ್ಟೋರೆಂಟ್ಗಳಿಗೆ ತಾತ್ಕಾಲಿಕವಾಗಿ ಇಂಡಕ್ಷನ್ ಕುಕ್ ಟಾಪ್ ಬಳಸೋದಕ್ಕೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಸಂದರ್ಭಗಳಲ್ಲಿ ಹೋರ್ಡಿಂಗ್ ಅನ್ನು ತಪ್ಪಿಸೋದಕ್ಕೆ ಇಲ್ಲಿ ರೀಫಿಲ್ ಬುಕಿಂಗ್ ಅವಧಿಯನ್ನ 21 ದಿನಗಳಿಂದ 25 ದಿನಗಳಿಗೆ ವಿಸ್ತಾರ ಮಾಡಿದ್ದಾರೆ. ವೀಕ್ಷಕರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಏನು? ಕಾಂಗ್ರೆಸ್ ಅದೇ ರೀತಿ ಎಡಪಂಥೀಯರು ಸುಳ್ಳುಗಳನ್ನ ಹರಡ್ತಾ ಭಾರತದಲ್ಲಿ ಪ್ಯಾನಿಕ್ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇವರ ವದಂತಿಗಳನ್ನ ದಯವಿಟ್ಟು ನಂಬಬೇಡಿ ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. एक तरफ बीजेपी एनडीए देश को आत्मनिर्भर बनाने के लिए अनेकविध काम कर रही है, वहीं दूसरी तरफ कांग्रेस और लेफ्ट के लोग आत्मनिर्भर भारत अभियान का मजाक उड़ाने में ही जुटे रहते हैं. कांग्रेस और लेफ्ट ने मिलकर सरकारें चलाई है. इन्होंने देश को विदेशों पर ज्यादा से ज्यादा निर्भरी बनाया है. और आज देखिए, ये लोग मिलकर अफवाहें फैलाने में जुटे हैं. आज युद्ध के समय, इस समय में भी कांग्रेस, लेफ्ट और उसका इकोसिस्टम देश में पैनिक क्रिएट करने में, भय पैदा करने में पूरी ताकत खपा रहे हैं. मैं देशवासियों को कहूंगा, कांग्रेस, लेफ्ट और इनके इकोसिस्टम द्वारा फैलाई जा रही अफवाहों से सतर्क रहे, सावधान रहे. ತನ್ನ ಮಿನಿಸ್ಟರ್ಗಳಿಗೆ ಸುಳ್ಳು ಹರಡೋರ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಕೂಡ ಮೋದಿಜಿಯವರಿಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಅಂಡ್ ಇದರ ಅವಶ್ಯಕತೆ ನಿಜವಾಗ್ಲೂ ಬಹಳಷ್ಟು ಇತ್ತು. ಯಾಕಂತಂದ್ರೆ ಕಾಂಗ್ರೆಸ್ನ ಪಾರ್ಟ್ನರ್ಸ್, ಜಗತ್ತಿನ ದೊಡ್ಡ ದೊಡ್ಡ ಸುದ್ದಿ ಸಂಸ್ಥೆಗಳು ಅಂತ ಕರೆಸ್ಕೊಳ್ಳೋರೆಲ್ಲರೂ ಕೂಡ ಭಾರತದ ವಿರುದ್ಧ ಸುಳ್ಳು ಪ್ರಚಾರವನ್ನ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೇಕು ನೀವು.
ಇಲ್ಲೊಂದು ಬರ್ಕೊಂಡಿದ್ದಾರೆ, ಭಾರತದಲ್ಲಿ LPG ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಕೊರತೆಯನ್ನ ಕಾಣ್ತಾ ಇದೆ ಅಂತಂದ್ರೆ ಜನ ಮನೆಯಲ್ಲಿ ಬಿಸಿ ಊಟ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ, ಜನ ಚಹಾ ಮಾಡೋದನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ. ಭಾರತದಾದ್ಯಂತ ಜನ ಈಗ ತಣ್ಣಗಿರುವಂತಹ ಆಹಾರವನ್ನ ಸೇವಿಸ್ತಾ ಇದ್ದಾರೆ, ನಿಂಬು ಜ್ಯೂಸ್ ಕುಡಿತಾ ಇದ್ದಾರೆ ಅಂತ. ಯಾರಪ್ಪ ಅದು ತಣ್ಣಗಿರುವಂತಹ ಆಹಾರವನ್ನ ತಿನ್ಕೊಂಡು ಜ್ಯೂಸ್ ಕುಡಿತಾ ಇರೋದು ಭಾರತದಲ್ಲಿ? ಯಾರು? LPG ಶಾರ್ಟೇಜ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ರಾಹುಲ್ ಇಟಲಿ ಅದೇ ಸಿಲಿಂಡರ್ ಅಲ್ಲಿ ಚಾ ಮಾಡ್ಕೊಂಡು ಬಿಸಿ ಬಿಸಿ ಚಾ ಕುಡಿತಾ ಇದ್ದಾರಲ್ವಾ? ಹೇಗೆ ಕಾಣಿಸ್ತಾ ಇಲ್ವೋ ನಿಮ್ಗಳಿಗೆ? ಒಂದ್ ಸ್ವಲ್ಪ ನೋಡ್ಕೊಂಡು ಬನ್ನಿ ಅಲ್ಲ. ಇನ್ನು ಈ ಕಾಂಗ್ರೆಸ್ ಸ್ಪಾನ್ಸರ್ಡ್ ಪ್ರತಿಭಟನೆಗಳನ್ನ ನೋಡ್ಬೇಕು, ಒಂದೊಂದು ಮುತ್ತು, ಒಂದೊಂದು ಪ್ರತಿಭಟನೆಯನ್ನ ನೋಡಿ ಅಳಬೇಕೋ ನಗಬೇಕೋ ಅರ್ಥ ಆಗಲ್ಲ. ಏನಿಲ್ಲ ಅಂದ್ರೂ 500 ರೂಪಾಯಿ ಕೊಟ್ಟಿರ್ಬೇಕು, ಆಕ್ಟಿಂಗ್ ಮಾತ್ರ ಏನು ಸಾಲದು. ಡ್ರಾಮಾ ಜೂನಿಯರ್ಸ್ಗೆ ಬರುವಂತಹ ಪುಟ್ಟ ಪುಟ್ಟ ಮಕ್ಕಳು ಇದಕ್ಕಿಂತ ಚಂದ ಆಕ್ಟಿಂಗ್ ಮಾಡ್ತಾರೆ. ರಾಹುಲ್ ಇಟಲಿ ಅಥವಾ ಸುಪ್ರಿಯಾ ಶ್ರೀನಾಟೆ ತಮ್ಮ ಕಾರ್ಯಕರ್ತರಿಗೆ ಒಂದ್ ಸ್ವಲ್ಪ ಇನ್ನು ಟ್ರೈನ್ ಮಾಡಿಯಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡೋದಕ್ಕೆ. ಅಳೋದಕ್ಕೂ ಬರಲ್ಲ ಸರಿಯಾಗಿ, ನಗಾಡ್ತಾರೋ ಅಳ್ತಾರೋ ಒಂದು ಅರ್ಥ ಆಗಲ್ಲ. ಅಂಡ್ ಓವರ್ ಆಕ್ಟಿಂಗ್ ಬೇರೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಕಾಕತಾಳೀಯನ ಅಥವಾ ಏನು ಗೊತ್ತಿಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು, LPG ಕೊರತೆಯ ವದಂತಿಗಳು ಅಥವಾ ವರದಿಗಳು ಮೊದಲು ಹೊರ ಬಂದಿದ್ದು ನಮ್ಮ ಕರ್ನಾಟಕದಿಂದ. ನೆನಪಿದೆಯಾ ನಿಮಗೆ? ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದೇನು, ಮೋದಿಜಿಯವರಿಗೆ ಬೈದಿದ್ದೇನು, ಪ್ರಿಯಾಂಕ್ ಖರ್ಗೆ ಆಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರಬಹುದು, ಎಲ್ಲರೂ ಮೋದಿಜಿಯವರಿಗೆ ಏನು ಬೈದಿದ್ದು. ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಒಂದು ಸುದ್ದಿ ಸ್ಪ್ರೆಡ್ ಆಯಿತು. ಇದೇ ರೀತಿಯ ಸುದ್ದಿಗಳು ಹೊರಬರೋದಕ್ಕೆ ಆರಂಭ ಆಯಿತು. LPG ಶಾರ್ಟೇಜು ಕರೆಕ್ಟಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ಮೊನ್ನೆ ಅಧಿವೇಶನದಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾರೆ, ಯಾವ ರಾಜ್ಯದಲ್ಲೂ ಇಲ್ಲದಂತಹ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಯಾಕೆ ಇದೆ? ಯಾಕಂತಂದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಬಿಟ್ಟು, ಆಲ್ಟರ್ನೇಟಿವ್ ಏನು ಅಂತ ಹೇಳೋದು ಬಿಟ್ಟು ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಅಶೋಕ್ ಆರೋಪವನ್ನ ಮಾಡ್ತಾರೆ. ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಓಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಶುರು ಮಾಡಿದ್ರೆ ಇವರು ಓಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ, ಓಟ್ಲು ಬೆಲೆ ಏರಿಕೆ ಮಾಡಿದಾಗೆಲ್ಲ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಅಂತ ನಾವು ಸಿದ್ದರಾಮಯ್ಯನವರು ಒಂದು ಕಡೆ ಸ್ಟ್ರೈಕ್ ಮಾಡೋದಕ್ಕೆ ನಾನು ಹೇಳೇ ಇಲ್ಲ ಅಂತ ವಾದವನ್ನ ಮಾಡ್ತಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಒಂದಷ್ಟು ನಾಯಕರು ಎದ್ದುಕೊಂಡು ನಿಲ್ದು ಬಿಡ್ತಾರೆ ಸಪೋರ್ಟ್ ಮಾಡೋದಕ್ಕೆ. ದಿನೇಶ್ ಗುಂಡೂರಾವ್ ಅವರಾಗಿರ್ಬಹುದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬಹುದು. ಪ್ರಿಯಾಂಕ್ ಖರ್ಗೆ ಅವರಂತೂ ಸಮಸ್ಯೆನೇ ಇಲ್ಲ ಅಂತಂದ್ರೆ ಎಸ್ಮಾ ಯಾಕೆ ಜಾರಿ ಮಾಡಿದ್ದಾರೆ, ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗಲಾಟೆ ಮಾಡಿಬಿಡ್ತಾರೆ. ಇವ್ರದ್ದು ಇಷ್ಟೆಲ್ಲ ಸೀನ್ ಆದ ಮೇಲೆ ಕೊನೆಗೆ ಆಹಾರ ನಾಗರಿಕ ಸರಬರಾಜು ಅದೇ ರೀತಿ ಗ್ರಾಹಕ ವ್ಯವಹಾರಗಳ ಸಚಿವ KH ಮುನಿಯಪ್ಪ ಅವರು ಇದೇ ಕಾಂಗ್ರೆಸ್ ಅನ್ನ ಇದೇ ಸ್ಥಳದಲ್ಲಿ ನಿಂತ್ಕೊಂಡು ಎಕ್ಸ್ಪೋಸ್ ಮಾಡ್ತಾರೆ. ಹೇಳ್ತಾರೆ ಅವರು, ಆಯಿಲ್ ಕಂಪನಿ ಜೊತೆಗೆ ಜಸ್ಟ್ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಕೇಳಿದೆ ಏನು ಸಮಸ್ಯೆ ಇದೆ ಅಂತ. ಅವ್ರು ಹೇಳಿದ್ದಾರೆ 9 ರಿಂದ 10 ದಿನ ಇವತ್ತುವರೆಗೂ ಏನು ಪ್ರಾಬ್ಲಮ್ ಆಗಲ್ಲ, ಸಪ್ಲೈ ಮಾಡ್ತೀವಿ ನಾವು, ನಮ್ಮ ಸ್ವಂತ ಪ್ರೊಡಕ್ಷನ್ ಕೂಡ ಇದೆ, 70% ಹೊರಗಡೆಯಿಂದ ಬರುತ್ತೆ. ಈಗ ಹೊರಗಡೆಯಿಂದ ಬರೋದಕ್ಕೆ ಪ್ರಾಬ್ಲಮ್ ಇದ್ರೂ ಕೂಡ ಇವತ್ತಿಗೂ ಒಂದು ಕುಟುಂಬಕ್ಕೆ 1 ಸಿಲಿಂಡರ್ ಅನ್ನು ಕೊಡೋದಕ್ಕೆ ಯಾವ ಸಮಸ್ಯೆ ಕೂಡ ನಮಗೆ ಆಗಿಲ್ಲ. ಆಕ್ಚುಲಿ ಮುಖ್ಯಮಂತ್ರಿಗಳಿಗೆ ಇದನ್ನ ತಿಳಿಸಬೇಕು ಅಂತ ಇದ್ದೆ, ಆಗ್ಲೇ ಇಲ್ಲಿ ಡಿಸ್ಕಷನ್ಗಳು ಶುರು ಆಗಿತ್ತು.
ಹಾಗಾಗಿ ಯಾರು ಆತಂಕವನ್ನ ಪಡಬೇಕಾಗಿಲ್ಲ, ಜಾಸ್ತಿ ಸಿಲಿಂಡರ್ ಅನ್ನ ಖರೀದಿ ಮಾಡಬೇಡಿ. ಡೊಮೆಸ್ಟಿಕ್ ಸಿಲಿಂಡರ್ಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ದೇಶ ಕಷ್ಟದಲ್ಲಿ ಇರುವಾಗ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಡೈರೆಕ್ಟ್ ಆಗಿ ಹೇಳಿ ಮುಗಿಸ್ಬಿಡ್ತಾರೆ. ನಾನು ಆಯಿಲ್ ಕಾರ್ಪೊರೇಷನ್ ಎಲ್ಲ ಕಂತು ಕೇಳಿದಾಗ ನಾವು ಪ್ರತಿ ಕುಟುಂಬಕ್ಕೆ ಒಂದು ಸಿಲಿಂಡರ್ನ 25 ಒಳಗಡೆ ಸರಬರಾಜು ಮಾಡಲಿಕ್ಕೆ ನಮ್ಮ ಹತ್ರ ಸುಮಾರು 10 ದಿನಗಳ ಸ್ಟಾಕ್ ಇದೆ. ಅದರ ಒಳಗಡೆ ನಿಂತರೂ ಕೂಡ ಒಂದು ಸಿಲಿಂಡರನ್ನು ಒಂದು ಕುಟುಂಬಕ್ಕೆ ಪೂರ್ತಿ ಪ್ರಮಾಣದಲ್ಲಿ ನಾವು ಕೊಡ್ತೇವೆ ಅನ್ನೋ ಆಶ್ವಾಸನೆ ಅವ್ರದ್ದೇ ಒಂದು ಕ್ಯಾಲ್ಕುಲೇಷನ್. ಅಂದ್ರೆ ಇವತ್ತೊಂದು ಒಂದು ಸುದ್ದಿ ಬಂತು, ಹರ್ಮಸ್ ಕೆನಾಲ್ನಿಂದ 2 ಹಡಗು ಬಿಟ್ಟಿರೋದ್ರಿಂದ ಬಹುತೇಕ ಪರಿಹಾರ ಸಿಗ್ತದೆ ಆದಷ್ಟು ಬೇಗ. ಆದರೆ ಈಗ ಮಾಧ್ಯಮದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕ ಉಂಟಾಗಿದೆ. ಆತಂಕ ಬೇಕಾಗಿಲ್ಲ ಅಂತ ನೆನ್ನೆನೇ ನಾನು ಹೇಳಿದ್ದೀನಿ. ಯಾಕಂದ್ರೆ ನಮ್ಮ ಸ್ವಂತ ರಾಷ್ಟ್ರದಲ್ಲಿ ಉತ್ಪಾದನೆ ಆಗುವುದರಲ್ಲೇ ಒಂದು ಕುಟುಂಬಕ್ಕೆ ಒಂದು ಸಿಲಿಂಡರ್ನ ಕೊಡುವಂಥ ಶಕ್ತಿ ನಮಗಿರುವಾಗ ಅದನ್ನು ಮಿತಿವ್ಯಯ ಮಾಡಿಕೊಂಡ್ರೆ ಯಾವ ತಕರಾರು ನಡೀತದೆ. ಅಂಥದ್ರಲ್ಲಿ ಈಗಾಗಲೇ 2 ಹಡಗು ನಮಗೆ ವಿಶೇಷವಾಗಿ ಯಾವ ದೇಶಕ್ಕೂ ಕೊಟ್ಟಿಲ್ಲ, ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಆ 2 ಹಡಗು ಬರ್ತಾ ಇದೆ. ಅದು 2 ದಿನದಲ್ಲಿ ಬರ್ತದೆ, 10 ದಿನದಲ್ಲಿ ಬರ್ತದೆ. ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗುರುವಾರ ಮತ್ತೆ ಅವರು ಅದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಹುಟ್ಟುಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಆತಂಕ ಹುಟ್ಟುಹಾಕುವಂತ ಅವಶ್ಯಕತೆ ಇಲ್ಲ. ಈಗ ಹಾರ್ಮೋಜ್ ಜಲಸಂಧಿಯಲ್ಲಿ ಕೂಡ ಭಾರತಕ್ಕೆ ಮಾತ್ರ ಟ್ಯಾಂಕರ್ಗಳಿಗೆ ಬರೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಏನೇನು ಸಮಸ್ಯೆ ಇಲ್ಲ. ಹಾರ್ಮೋಜ್ ಮೂಲಕ ಈಗ ನಮಗೆ ಅವಕಾಶವನ್ನ ಮಾಡಿಕೊಟ್ಟ ಮೇಲೆ ಇನ್ನು 10 ದಿನಗಳಲ್ಲಿ ಎಲ್ಲ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಅಂತ ಯಾರು ಹೇಳ್ತಾ ಇರೋದು? ಸ್ವತಃ ಕಾಂಗ್ರೆಸ್ಸಿನ ಆಹಾರ ನಾಗರಿಕ ಸರಬರಾಜು ಮತ್ತೆ ಗ್ರಾಹಕ ವ್ಯವಹಾರಗಳ ಸಚಿವ KH ಮುನಿಯಪ್ಪ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಅದೇ ಕಾಂಗ್ರೆಸ್ ನಾಯಕರು ಏನ್ ಪಡ್ಕೊಳ್ತಾ ಇದ್ದಾರೆ, ಏನ್ ಗಲಾಟೆ ಮಾಡ್ತಾ ಇದ್ದಾರೆ? ಇಲ್ಲ LPG ಶಾರ್ಟೇಜು ಫ್ಯಾಕ್ಟ್ ಚೆಕ್ ಮಾಡಿದ್ರಲ್ವಾ ನಿಮ್ಮದೇ ಮಿನಿಸ್ಟರು. ಇನ್ನೇನಾದ್ರೂ ಮಾತಾಡಕ್ಕೆ ಇದೆಯಾ ನಿಮ್ಗಳಿಗೆ? ಹಾಗಾದ್ರೆ ಯಾರ ಕಡೆಯಿಂದ ಆಕ್ಚುಲಿ ಸಮಸ್ಯೆ ಶುರು ಆಗಿರೋದು? ಯಾರು ಈ ಸಮಸ್ಯೆಗೆ ಮೂಲ ಕಾರಣ? ಇದೇ ಕಾಂಗ್ರೆಸ್ ತಾನೆ. ಈಗ ನೋಡಿ, ಇದೇ ಕರ್ನಾಟಕದ ಯಾದಗಿರಿಯಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದಾಗ ಅಕ್ರಮವಾಗಿ 46 ಗೃಹ ಬಳಕೆ ಅಂದ್ರೆ ಡೊಮೆಸ್ಟಿಕ್ LPG ಗ್ಯಾಸ್ ಸಿಲಿಂಡರ್ಗಳು ಬಳಸ್ತಾ ಇರುವಂತದ್ದು ಕಂಡು ಬಂದಿದೆ. ಕಮರ್ಷಿಯಲ್ ಸಿಲಿಂಡರ್ನವರು ಡೊಮೆಸ್ಟಿಕ್ ಸಿಲಿಂಡರ್ ಎಲ್ಲ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು, ಎಕ್ಸ್ಟ್ರಾ ಇಟ್ಕೊಳ್ಳುವಂಥದ್ದು, ಔಟ್ ಆಫ್ ಸ್ಟಾಕ್ ಅಂತ ಬೊಬ್ಬೆ ಹಾಕುವಂಥದ್ದು, ಇದೆಲ್ವ ಈಗ ಆಗ್ತಾ ಇರುವಂಥದ್ದು. ಈಗ ನೋಡಿದ್ರೆ ಅಧಿಕಾರಿಗಳು ರೈಡ್ ಮಾಡಿ ಅವೆಲ್ಲವನ್ನು ವಶಪಡಿಸಿಕೊಂಡಿದ್ದಾರೆ. ಆಟ ಇದು. ಇನ್ನೊಂದು ನೋಡಿ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಯ ಲೀಡರ್, ಆತನ ಯೋಗ್ಯತೆಗೆ ಲೀಡರ್ ಅಂತೆ ಆತ ಅಬ್ದುಲ್ ರೆಹಮಾನ್, ಆತನ ಮನೆಯಿಂದ 55 ಸಿಲಿಂಡರ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಬ್ಬನ ಮನೆಯಲ್ಲಿ 55 ಸಿಲಿಂಡರ್. ಆತ ಲೈವ್ ಅಲ್ಲಿ ಕೂತು ಏನ್ ಹೇಳಿದ ಗೊತ್ತಾ? ನನಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ದಾತ. ಬಟ್ ಆಮೇಲೆ ಹೋಗಿ ನೋಡಿದ್ರೆ 55 ಸಿಲಿಂಡರ್ ಅನ್ನ ಇಟ್ಕೊಂಡು ಕೂತಿದ್ದಾನೆ. ಯಾಕೆ? ಕೃತಕ ಅಭಾವ ಸೃಷ್ಟಿಯಾಗಲಿ, ಮೋದಿಜಿಯವರಿಗೆ ಬ್ಲೇಮ್ ಮಾಡೋಣ ಅಂತ. ಇದೇ ತಾನೇ ನೀವು ಆಡ್ತಾ ಇರುವಂತ ಆಟಗಳು. ಇನ್ನು ಝಾನ್ಸಿ ಉತ್ತರ ಪ್ರದೇಶದಲ್ಲಿ ಗೃಹ ಬಳಕೆಯ LPG ಗ್ಯಾಸ್ ಸಿಲಿಂಡರ್ಗಳನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದಕ್ಕೆ ಒಟ್ಟು 524 ಗೃಹ ಬಳಕೆ LPG ಸಿಲಿಂಡರ್ಗಳನ್ನ ತೆಗೆದಿಟ್ಟಿದ್ರು. ಪೊಲೀಸರು ಗ್ಯಾಸ್ ಏಜೆನ್ಸಿ ಮಾಲೀಕನನ್ನು ಸೇರಿದ ಹಾಗೆ ಒಟ್ಟು 7 ಮಂದಿಯನ್ನು ಬಂಧಿಸಿದ್ದಾರೆ. ಇದು ಈಗ ಬೆಳಕಿಗೆ ಬರ್ತಾ ಇರುವಂತಹ ಮಾಹಿತಿ. ನೀವೀಗ ಸೋಷಿಯಲ್ ಮೀಡಿಯಾ ಒಮ್ಮೆ ಓಪನ್ ಮಾಡಿ ನೋಡಿ, ಈಗಂತೂ ಅಂತಹ 100 ಬರ್ತಾ ಇದೆ. ರೈಡ್ ಆಯ್ತು, ಇಷ್ಟು ಸಿಲಿಂಡರ್ ಸಿಕ್ತು, ಇಷ್ಟು ತೆಗೆದಿಟ್ಟಿದ್ರು ಅಂತ. ಹಾಗಾದ್ರೆ ಇಂಥದ್ದು ಇನ್ನು ಎಷ್ಟು ಇರಬೇಡ. ಈಗ ಹೇಳಿ, ದೇಶದಲ್ಲಿ LPG ಪ್ರಾಬ್ಲಮ್ ಇದೆಯಾ? ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಇಲ್ಲ. ಕೃತಕ ಅಭಾವ ಸೃಷ್ಟಿ ಮಾಡೋದು ಹೀಗೆ. ಆಮೇಲೆ ಹೇಳಿ ಮೋದಿಜಿ ಸರಿ ಇಲ್ಲ, ಮೋದಿಜಿ ಏನು ಪ್ರಿಪರೇಷನ್ ಮಾಡಲಿಲ್ಲ, ಏನು ಹೇಳ್ತಿದ್ರಲ್ಲ ಸುಪ್ರಿಯಾ ಶ್ರೀನಾಟೆ, ಏನು ರೆಡಿ ಆಗ್ಲಿಲ್ಲ ಭಾರತ ಅಥವಾ ಮೋದಿಜಿ ಯುದ್ಧಕ್ಕೆ ಅಂತ. ನಿಮ್ಮ ಯೋಗ್ಯತೆಗೆ ಸುಳ್ಳು ಸುದ್ದಿಯನ್ನು ಹರಡುವಂಥದ್ದು ಮಜಾ ತಗೊಳ್ಳಿ ನೀವು. ದೇಶದ ಜನ ಏನಾದ್ರೂ ನಿಮಗೇನಾಗಬೇಕು? ದೇಶ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಒಟ್ಟಾಗಿ ನಿಲ್ಲಬೇಕಾದಂತಹ ಈ ಸಮಯದಲ್ಲಿ
ಈ ರೀತಿ ಪ್ರತಿಪಕ್ಷದ ಒಂದಷ್ಟು ನಾಯಕರು ಸೇರಿದ ಹಾಗೆ ಅವರ ಜನರು ಚೇಲಾಗಳು ಜವಾಬ್ದಾರಿಯುತವಾಗಿ ವರ್ತಿಸೋದನ್ನ ಬಿಟ್ಟು ಇಂತಹ ಚೀಪ್ ಕೆಲಸ ಮಾಡಿ ಸಾಮಾನ್ಯ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದೀರಲ್ವಾ? ನಾಚಿಕೆ ಆಗಲ್ವಾ ನಿಮ್ಮಗಳಿಗೆ? ನಾಚಿಕೆ ಆಗಲ್ವಾ? ಇದನ್ನೇ ನಾವು ಮೊನ್ನೆಯಿಂದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರುವಂತದ್ದು. LPG ಸಮಸ್ಯೆ ಇಲ್ಲ, ಡೊಮೆಸ್ಟಿಕ್ ಸಪ್ಲೈ ಆರಾಮ್ಸೆ ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂತ. ದಯವಿಟ್ಟು ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ. ಎಷ್ಟು ಉದಾಹರಣೆ ಬೇಕು ನಿಮಗೆ? ನಿನ್ನೆ ಬುಕ್ ಮಾಡಿದ್ದೀನಿ, ಇವತ್ತು ನನಗೆ ಸಿಕ್ಕಿದೆ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ. ಯಾಕೆ ಆ ಸತ್ಯಗಳನ್ನು ನಿಮಗೆ ನೋಡೋದಕ್ಕಾಗ್ತಾ ಇಲ್ಲ? ಯಾಕೆ ಸತ್ಯ ಜನರಿಗೆ ಕಾಣಿಸ್ತಾ ಇಲ್ಲ? ಯಾಕೆ ಈ ಕಾಂಗ್ರೆಸ್ ಹರಡ್ತಾ ಇರುವಂತ ಸುಳ್ಳು ಮಾತ್ರ ಜಾಸ್ತಿ ಹೋಗ್ತಾ ಇದೆ? ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಜವಾಬ್ದಾರಿಯುತ ನಾಗರಿಕರಾಗಿ ದಯವಿಟ್ಟು ವರ್ತಿಸಿ, ದೇಶದ ಜೊತೆಗೆ ನಿಲ್ಲಿ. ಅವಶ್ಯಕತೆ ಇದೆ. ಸುಳ್ಳು ಮಾಹಿತಿಯನ್ನು ಹರಡಿಕೊಂಡು, ವದಂತಿಯನ್ನು ಹರಡಿಕೊಂಡು ಪ್ಯಾನಿಕ್ ಕ್ರಿಯೇಟ್ ಮಾಡಬೇಡಿ. ಇದಿಷ್ಟೇ ನಮ್ಮ ಒಂದು ವಿನಂತಿ ಅಂತ ಹೇಳಬಹುದು. ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅಷ್ಟೇ. ನಮಸ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.